ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಈಗ ತಾನೇ ಫ್ರೈಡೇದು ಒಂದು ವ್ಲಾಗ್ನ ನಾನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ. ಅದಾದ ನಂತರ ಅದನ್ನೇ ಮಿನಿ ವ್ಲಾಗ್ ಆಗಿ ಮಾಡ್ತಾ ಇದ್ದೀನಿ. ಅಂದರೆ ಥರ್ಸ್ಡೇ ನನಗೆ ನಮ್ಮ ಅತ್ತೆ ಮನೆಯಿಂದ ಒಂದಷ್ಟು ತಿಂಡಿಗಳೆಲ್ಲ ಕೊಟ್ಕಳಿಸಿದ್ರು. ಕಡಲೆಕಾಯಿ ಮತ್ತು ಕಜ್ಜಾಯದ ಹಿಟ್ಟು ಮತ್ತು ಇದು ಏನದು ಒಬ್ಬಟ್ಟಿಟ್ಟು, ಚಿರೋಟಿ, ಕಜ್ಜಿಕಾಯಿ ರಾಗಿ ಹಿಟ್ಟೆಲ್ಲ ಕೊಟ್ಕಳಿಸಿದ್ರು. ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದಾದ ನಂತರ ರಾಘು ಅವರು ಮೊನ್ನೆ ಊರಿಗೆ ಹೋಗಿದ್ದಾಗ ಅವ್ರ ಅಕ್ಕ ಮನೆಯಲ್ಲಿ ಪೊಮೊಗ್ರನೇಟ್ ಬೆಳೆದಿದ್ರು ಅಂತ ಅದನ್ನು ತೊಗೊಂಡು ಬಂದಿದ್ರು. ನೆಕ್ಸ್ಟು ನಾನು ಒಬ್ಬಟ್ಟು ಕೊಟ್ಟು ಕಳುಹಿಸಿದ್ರಲ್ಲ, ಅದಕ್ಕೆ ಕನಕ ಮಾಡಿ, ಆ್ಯಕ್ಚುಲಿ ನಂಗೆ ಬರ್ತಿರ್ಲಿಲ್ಲ, ಅದನ್ನು ಕನಕ ಮಾಡಿ ಒಬ್ಬಟ್ಟನ್ನ ನನಗೆ ಹೇಗೆ ಬಂತು ಹಂಗೆ ಒಂದು ಸ್ವಲ್ಪ ಪ್ಯಾಚಪ್ ಮಾಡಿದ್ದೀನಿ. ಅದು ಕಿತ್ತೋಗ್ತಾ ಇತ್ತು, ಮೈದಾ ಹಿಟ್ಟು ಹಳೇದಿತ್ತು ಅಂತ ಅನಿಸುತ್ತೆ, ಸ್ವಲ್ಪ ಕಿತ್ತೋಗ್ತಾ ಇತ್ತು. ಅದನ್ನೇ ಹೇಗೋ ಅಡ್ಜಸ್ಟ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ಕನಕ ಕಲಸಿ ಅದನ್ನು ನಾನು ಒಬ್ಬಟ್ಟು ಮಾಡ್ತಾ ಇರೋದು. ಸ್ವಲ್ಪ ಕಷ್ಟನೇ ಆಯಿತು. ಫಸ್ಟ್ ಸ್ಟಾರ್ಟಿಂಗ್ ಒಂದೆರಡು ನೀಟಾಗಿ ಬಂದಿಲ್ಲ, ಅದಾದ ನಂತರ 3-4ನೇದು ಚೆನ್ನಾಗಿ ಬಂತು. ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಹೂರಣ ಚೆನ್ನಾಗಿ ಮಾಡಿದರು. ಇದು ಇನ್ನು ನೆಕ್ಸ್ಟ್ ಡೇ ಫ್ರೈಡೇ ನಾನು ದೋಸೆ ಇಟ್ಟಿತ್ತು, ಅದಕ್ಕೆ ಸ್ವಲ್ಪ ಚಪಾತಿದು ಗೋಧಿ ಹಿಟ್ಟು ಹಾಕಿ ಹಾಗೇನೇನೋ ಒಂದು ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡಿಕೊಂಡೆ. ತಿಂಡಿಗೆಲ್ಲ ರೆಡಿ ಮಾಡಿ ಅದಾದ ನಂತರ ನಾನು ಸಂಚಿತ್ನ ಏಳ್ಸೋದಕ್ಕೆ ಅಂತ ಹೋದೆ. ಅವನು ಏಳ್ಸೋದಕ್ಕೆ ಒಂದು 1/4 ಗಂಟೆ ತೊಗೊತಿದ್ದೀನಿ. ಎಲ್ಲ ಕೆಲಸನೂ ಬೇಗ ಮಾಡ್ಕೊಬೋದು, ಆದರೆ ಅವನನ್ನು ಏಳಿಸಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋದೇ ತುಂಬ ಕೆಲಸಗಳು ಹಿಡಿಯುತ್ತೆ. ಅವನೆಲ್ಲ ರೆಡಿ ಆದಮೇಲೆ ಅವನಿಗೂ ಕೂಡ ಒಂದೆರಡು ದೋಸೆನ ಹಾಕಿ ಇಟ್ಬಿಟ್ಟು ಅವನಿಗೆ ತಿನ್ನೋದಕ್ಕೆ ಅಂತ ಹೇಳಿ ಕೊಟ್ಬಿಟ್ಟು ಅವನ ಬಾಕ್ಸಿಗೆಲ್ಲ ನಾನು ರೆಡಿ ಮಾಡಿಕೊಂಡೆ. ಬಿಸಿನೀರನ್ನು ಅವನು ವಾಟರ್ ಬಾಟಲ್ಗೆ ಹಾಕ್ತೆ. ಹಾಗೆಯೇ ಬಾಕ್ಸಿಗೆ ಇವತ್ತು ಪೊಮೊಗ್ರನೇಟ್ ಕೊಟ್ಟಿದ್ದೆ. ಇದು ಆಪ್ಷನಲ್ಲು. ಕೆಲವೊಂದು ಸರಿ ಸಾಲಿಡ್ ಫುಡ್ಡೇ ಕೊಡ್ತೀನಿ, ಇನ್ನೊಂದು ಕೆಲವೊಂದು ಸರಿ ಈ ಥರ ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ ಏನಾದರೂ ಕೊಟ್ಬಿಡ್ತೀನಿ. ದೇವ್ರಿಗೆ ನಮಸ್ಕಾರ ಮಾಡಿ ಸ್ಕೂಲಿಗೆ ಹೊರಟ್ವಿ. ಸ್ಕೂಲಿಗೆ ಹೋಗೋವರೆಗೂ ದಾರಿಲಿ ಬರಲ್ಲ ನಾನು ಅಂತ ಹೇಳ್ತಾನೆ. ಸ್ಕೂಲ್ ಸಿಕ್ಕಿದ ತಕ್ಷಣ ನನಗೆ ಬಾಯ್ ಮಾಡ್ತಾನೆ. ಇನ್ನು ಅಲ್ಲಿಂದ ಬಂದು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆಗಳು ಹಾಕಿ ನಾನು ಸ್ನಾನ ಮಾಡಿಕೊಂಡು ಆ ಬಟ್ಟೆಗಳನ್ನೂ ಕೂಡ ಮತ್ತೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನಾನು ರಂಗೋಲಿ ಬಿಡೋದಕ್ಕೆ ಅಂತ ಹೋದೆ. ರಂಗೋಲಿ ಬಿಟ್ಟು ನಂತರ ನಾನು ಪೂಜೆ ಮಾಡಿ ಅದಾದ ನಂತರ ನಾನು ಊಟ ಮಾಡಿದೆ. ಫ್ರೈಡೇ ಆಗಿರೋದ್ರಿಂದ ಪೂಜೆ ಆದಮೇಲೆ ಊಟ ಮಾಡ್ತೀನಿ. ಫ್ರೈಡೇ ಮತ್ತು ಮಂಡೇ 2 ದಿನ ಪೂಜೆ ಆದಮೇಲೆ ಊಟ ಮಾಡ್ತೀನಿ. ಇನ್ನಿದ್ದಾಗೆಲ್ಲ ನಾರ್ಮಲ್ ಅಕಸ್ಮಾತ್ ಟೈಮ್ ಆಗಿಲ್ಲ ಅಂತಂದರೆ ತಿಂಡಿ ತಿಂದ್ಕೊಂಡು ಅದಾದ ನಂತರ ಬೇರೆ ಕೆಲಸ ಮಾಡ್ಕೊತೀನಿ. ಇಷ್ಟ ಆಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗು. ಪೂರ್ತಿ ವ್ಲಾಗ್ನ ನಾನು ಅಭಿರುಚಿ ಕನ್ನಡ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದರೆ ಚೆಕ್ ಮಾಡಿ ಒಂದು ಸಾರಿ.